ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆ ಇಂದಿನ ಸಂಚಿಕೆಯಲ್ಲಿ ನಾವು ಸಾಂಖ್ಯಯೋಗದ 1 ಮತ್ತು 2ನೇ ಶ್ಲೋಕವನ್ನು ನೋಡಿದ್ವಿ. ಇವತ್ತು 3 ಮತ್ತು 4ನೇ ಶ್ಲೋಕಗಳನ್ನು ಹೇಳ್ತಾ ಹೋಗೋಣ. ಅದೇ ಇಲ್ಲಿ ಭಗವದ್ಗೀತೆ ನಿನ್ನೆ ಹೇಳಿದೆ, ಸಾಂಖ್ಯಯೋಗದಿಂದನೇ ಶುರು ಆಗುತ್ತೆ ಭಗವಂತನ ಒಂದು ವಾಕ್ಯಗಳು. ಮೊದಲನೇ ಅಧ್ಯಾಯ ಅರ್ಜುನ ವಿಷಾದ. ಅರ್ಜುನನಿಗೆ ಅವನ ಮನಸ್ಸಿನಲ್ಲಿ ಉಂಟಾಗುವಂತಹ ಭಾವನೆಗಳನ್ನು ಅಲ್ಲಿ ವ್ಯಕ್ತಪಡಿಸ್ತಾ ಹೋಗಿದ್ದಾರೆ. ಇದು ಅರ್ಜುನನ ಭಾವನೆ ಅನ್ನೋದಕ್ಕಿಂತ ನಮ್ಮಗಳೆಲ್ಲರ ಭಾವನೆ ಹೇಗೆ ಶುರು ಆಗುತ್ತೆ, ಒಂದು ಕೆಲಸವನ್ನು ಮಾಡಬೇಕಾದ್ರೆ ಮಾಡೋದಾ ಬೇಡವಾ ಅಂತ ಹೇಗೆ ಶುರು ಆಗುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. ಅವನಿಗೆ ಒಂದು ಮನಸ್ಸಿನ ದೌರ್ಬಲ್ಯ ಶುರು ಆಗುತ್ತೆ. ನಮ್ಮ ಕಡೆಯವನ್ನೇ ನಾನು ಸಾಯಿಸಬೇಕಾಗತ್ತೆ, ನಮ್ಮ ಕಡೆಯವ್ರಿಗೆ ನಾನು ಅನ್ಯಾಯ ಮಾಡಬೇಕಾಗತ್ತೆ, ನಮ್ಮ ಒಂದು ಕುಲ ನಾಶ ಆಗ್ಬಿಡುತ್ತೆ ಅನ್ನೋದೆಲ್ಲ ಶುರು ಆಗುತ್ತೆ. ಅದನ್ನು ಹೇಳಿ ತನ್ನ ಗಾಂಡೀವವನ್ನು ಕೆಳಗಡೆ ಹಾಕಿ ಅರ್ಜುನ ರಥದ ಮಧ್ಯದಲ್ಲಿ ಕುಳಿತುಕೊಂಡ್ಬಿಡ್ತಾನೆ. ಆಗ ಕೃಷ್ಣ ಶುರು ಮಾಡ್ತಾ ಹೋಗ್ತಾನೆ, ಯಾಕೆ ನೀ ಯುದ್ಧ ಮಾಡಬೇಕು, ಯಾಕೆ ನೀನು ಈ ಒಂದು ಪರಿಸ್ಥಿತಿಯನ್ನು ಎದುರಿಸಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತಾನೆ. ಅದನ್ನೇ ಮುಂದಿನ ಒಂದು ವಾಕ್ಯದಲ್ಲಿ ಹೇಳ್ತಾರೆ, 3ನೇ ಶ್ಲೋಕದಲ್ಲಿ. ಕ್ಲೈಂಬ್ಯಂ ಸ್ಮಗಮಃ ಪಾರ್ಥ ನೈತತ್ವ ಉಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತಿಷ್ಠ ಪರಂತಪ ಅಂತ ಹೇಳ್ತಾರೆ. ಯಾಕಿಂಥ ಪಾಪ ಕೆಲಸವನ್ನು ಮಾಡ್ತಾ ಇದೆಯಾ ಅರ್ಜುನ, ಯಾಕೆ ಇಂಥ ಬುದ್ಧಿ ನಿನಗೆ ಬಂತು ಇಂಥ ಹೊತ್ತಿನಲ್ಲಿ? ಇದು ನಿನ್ನ ಹೃದಯ ದೌರ್ಬಲ್ಯ. ಯಾರು ಇದನ್ನು ನೀನು ತ್ಯಾಗ ಮಾಡ್ತಾ ಇದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಲ್ಲ. ಎಲ್ಲರೂ ಅರ್ಜುನ ಹೆದರ್ಕೊಂಬಿಟ್ಟ ಅಂತ ಹೇಳ್ತಾರೆ. ನೀನು ನೋಡಿದ್ರೆ ಪರಂತಪ ಅಂದರೆ ನಿನ್ನನ್ನು ನೆನೆಸ್ಕೊಂಡ್ರೇ ಶತ್ರುಗಳಿಗೆ ಹೆದರಿಕೆ ಆಗುವಂತಹ ರೀತಿಯಲ್ಲಿ ಇರೋನು. ನಿನ್ನ ಒಂದು ದೂರದಿಂದಾನೇ ನಿನ್ನನ್ನು ನೋಡಿ ಶತ್ರುಗಳು ಭಯಭೀತರಾಗುವಂತಹ ಒಂದು ವ್ಯಕ್ತಿತ್ವವನ್ನು ಉಳ್ಳವನ್ ನೀನು. ಎಷ್ಟೋ ಯುದ್ಧಗಳನ್ನು ಗೆದ್ದಿದೆಯಾ. ಇದೇ ಥರನೇ ಗೋಗ್ರಹಣದ ಸಮಯದಲ್ಲಿ ಮತ್ಸ್ಯ ದೇಶಕ್ಕೆ ನೀವು ಅಜ್ಞಾತವಾಸದಲ್ಲಿದ್ದಾಗ ಇದೇ ದುರ್ಯೋಧನಾದಿಗಳು, ಭೀಷ್ಮ ದ್ರೋಣರು, ಕರ್ಣ ಎಲ್ಲರೂ ಬಂದಿದ್ದರು ಮತ್ಸ್ಯ ರಾಜ್ಯಕ್ಕೆ. ಅಲ್ಲಿ ಗೋಗ್ರಹಣ ಮಾಡಿ ಗೋ ಸಂಪತ್ತನ್ನು ಹರಣ ಮಾಡಿ ಆ ರಾಜ್ಯದ ಮೇಲೆ ಒಂದು ಆಕ್ರಮಣ ಮಾಡಿದರು. ಅಂತಹ ಸಂದರ್ಭದಲ್ಲಿ ನೀನು ಒಬ್ಬನೇ ಎಲ್ಲರನ್ನೂ ಎದುರಿಸಿದ್ದೆ. ಅಂತಹ ಒಂದು ಪ್ರತಾಪ ಇರುವಂತಹವನು ನೀನು. ನಿನ್ನ ಗಾಂಡೀವದ ಒಂದು ಠೇಂಕಾರದಿಂದನೇ ಅಲ್ಲಿ ಅರ್ಧ ಜನರ ಒಂದು ಹೃದಯ ನಿಂತು ಹೋಗಿತ್ತು. ಹಾಗೆ ಇರೋನು ಪರಂತಪ ನೀನು. ಶತ್ರುಗಳಿಗೆ ನಿನ್ನನ್ನು ನೆನೆಸ್ಕೊಂಡ್ರೇ ಹೆದರಿಕೆ ಆಗುವಂತಹ ವ್ಯಕ್ತಿತ್ವವನ್ನು ಉಳ್ಳವನು ನೀನು. ಈಗ ಯಾಕೆ ಈ ಥರ ಮಾಡ್ತಾ ಇದೆಯಾ? ಯಾಕೆ ನಿನ್ನ ಹೃದಯ ದೌರ್ಬಲ್ಯವನ್ನು ಇಲ್ಲಿ ಪ್ರದರ್ಶಿಸ್ತಾ ಇದೆಯಾ? ಯಾಕೆ ನಿನಗಿಂಥ ಬುದ್ಧಿ ಬಂತು ಅರ್ಜುನ ಅಂತ ಕೃಷ್ಣ ಹೇಳ್ತಾನೆ. ಇಂಥ ಹೊತ್ತಿನಲ್ಲಿ ಇನ್ನೇನು ಯುದ್ಧ ಸ್ಟಾರ್ಟ್ ಆಗಬೇಕು ಅನ್ನೋ ಸಂದರ್ಭದಲ್ಲಿ ನೀ ಇಂಥ ಮಾತುಗಳನ್ನು ಹೇಳ್ತಾ ಇದೆಯಲ್ಲ, ಇದು ನಿನ್ನಂತಹ ಯೋಧನಿಗೆ, ಕ್ಷತ್ರಿಯನಿಗೆ ಸಲ್ಲದ ಮಾತು. ನೀನು ಈ ಥರ ಮಾತುಗಳನ್ನು ಆಡಬಾರದು. ನಿನ್ನ ಕನಸಲ್ಲೂ ಇಂತಹ ಒಂದು ಯೋಚನೆಗಳು ಬರಬಾರದು. ಯುದ್ಧವನ್ನು ತ್ಯಜಿಸಿ ಹೋಗುವಂತಹ ಒಂದು ಯೋಚನೆ ನಿನ್ನ ಕನಸಿನಲ್ಲೂ ಕೂಡ ಬರಬಾರದು. ಅದನ್ನು ಬಿಟ್ಟು ನೀನು ಯಾಕೆ ಹಿಂಗೆ ಹೇಳ್ತಾ ಇದೆಯಾ? ಇದು ನಿನ್ನ ಕೆಟ್ಟ ಕ್ಷುದ್ರಂ ಹೃದಯ ದೌರ್ಬಲ್ಯಂ. ಹೃದಯ ದೌರ್ಬಲ್ಯ ಇರುತ್ತೆ, ಕೆಟ್ಟ ಹೃದಯ ದೌರ್ಬಲ್ಯ ಇದು. ಇದನ್ನು ಯಾರು ಒಳ್ಳೆಯವರು ಅಂತ ಹೇಳಲ್ಲ. ಇದು ಪಾಪದಲ್ಲಿ ಪಾಪ ಕರ್ಮ ನೀನು ಮಾಡ್ತಾ ಇರೋದು. ಯುದ್ಧವನ್ನು ಬಿಟ್ಬಿಟ್ರೆ ನೀನು ಪಾಪದಿಂದ ವಿಮುಕ್ತಿಯಾಗೋಗ್ತೀಯಾ ಅಥವಾ ಇನ್ನೇನು ಅಂತ ಅನ್ಕೋಬೇಡ. ಇದು ಮಹಾಪಾತಕವಾದ ಕೆಲಸ. ಯಾವುದೇ ಕ್ಷತ್ರಿಯನಿಗೆ ಯುದ್ಧ ಶುರುವಾದಾಗ ಅದು ಹಬ್ಬ ಥರ ನೀನು ಆಹ್ವಾನಿಸ್ಬೇಕು ಯುದ್ಧವನ್ನು. ಆದರೆ ನೀನು ಯುದ್ಧನೇ ಬಿಟ್ಟು ಹೋಗ್ತೀನಿ ಅನ್ನೋದು ದೊಡ್ಡ ನಿನ್ನ ಕೆಟ್ಟ ಹೃದಯ ದೌರ್ಬಲ್ಯ ಅಂತ ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ. ಅರ್ಜುನನೇ ಮುಂದೆ ಹೇಳ್ತಾನೆ, ಕಥಂ ಭೀಷ್ಮ ಮಹಂ ಸಂಖ್ಯೆ ದ್ರೋಣಂ ಚ ಮಧುಸೂದನ ಇಶುಭಿ ಪ್ರತಿಯೋತ್ಸ್ಯಾಮಿ ಪೂಜಾರ್ಹ ವರಿಸೂದನ ಅಂತ ಹೇಳ್ತಾನೆ. ಇಲ್ಲೂ ಮಧುಸೂದನ ಅಂತಲೇ ಹೇಳ್ತಾನೆ, ಅರಿಸೂದನ ಅಂತ ಹೇಳ್ತಾನೆ. ಶತ್ರುಗಳನ್ನು ನಿಗ್ರಹಿಸುವವನು ಕೃಷ್ಣ. ಅರಿಸೂದನ ಅಂತ ಕಡೆಯಲ್ಲಿ ಹೇಳ್ತಾನೆ. ನೀನು ಪೂಜಾರ್ಹ, ನೀನು ಶತ್ರುಗಳನ್ನು ನಿಗ್ರಹಿಸೋನು, ರಾಕ್ಷಸರನ್ನು ಹರಣ ಮಾಡೋನು. ನೀನು ಹೇಳಪ್ಪ,
ಭೀಷ್ಮರನ್ನು ಸಾಯಿಸ್ಲಾ ನಾನು? ಭೀಷ್ಮರ ಜೊತೆ ಯುದ್ಧ ಮಾಡಲ? ನಾವು ಅನಾಥರಾಗಿ ಕಾಡಿನಲ್ಲಿದ್ದಾಗ ನನ್ನ ತಂದೆಯನ್ನು ಕಳ್ಕೊಂಡಾಗ ನಮ್ಮನ್ನು ಕರ್ಕೊಂಡು ಬಂದು ತಂದೆಯ ಒಂದು ಪ್ರೀತಿಯನ್ನು, ತಾತನ ಒಂದು ಪ್ರೀತಿಯನ್ನು ಕೊಟ್ಟು ರಕ್ಷಣೆ ಮಾಡಿದಂಥವರು ಭೀಷ್ಮರು. ಅಂಥವ್ರನ್ನ ನಾನು ಸಾಯಿಸ್ಲಾ? ದ್ರೋಣಾಚಾರ್ಯರು, ಅವರು ನನ್ನ ಗುರುಗಳು. ತನ್ನ ಮಗನಿಗಿಂತ ಜಾಸ್ತಿ ವಿದ್ಯೆಯನ್ನು ನನಗೆ ಹೇಳಿಕೊಟ್ಟವರು. ತನ್ನ ಮಗನಿಗನ್ನೇ ಶ್ರೇಷ್ಠ ಬಿಲ್ಲುಗಾರನನ್ನಾಗಿ ಮಾಡ್ತೀನಿ ಅಂತ ಹೇಳಲಿಲ್ಲ, ಅವನಿಗಿಂತ ನನ್ನನ್ನು ಒಂದು ಶ್ರೇಷ್ಠ ಬಿಲ್ಲುಗಾರನನ್ನಾಗಿ ಮಾಡ್ತೀನಿ ಅಂದು ತನ್ನ ಎಲ್ಲ ವಿದ್ಯೆಯನ್ನು ಧಾರೆ ಎರೆದು ನನ್ನ ಒಂದು ಈ ಪರಾಕ್ರಮಕ್ಕೆ, ನನ್ನ ಒಂದು ಈ ಸ್ಥಿತಿಗೆ ಅವರೇ ಕಾರಣ. ಅವರು ಪೂಜಾರ್ಹರು, ನಾನು ಪ್ರಾತಸ್ಮರಣೀಯರವರು. ಅಂಥವ್ರ ಜೊತೆ ನಾನು ಯುದ್ಧ ಮಾಡೋದಾ ಅನ್ನೋದು ನನ್ನ ಯೋಚನೆ. ನನಗೆ ಯುದ್ಧಕ್ಕೆ ಹೆದರ್ಕೋತಾ ಇಲ್ಲ ಅನ್ನೋ ಒಂದು ಎಕ್ಸ್ಪ್ಲನೇಷನ್ನ ಕೃಷ್ಣನಿಗೆ ಅರ್ಜುನ ಕೊಡ್ತಾನೆ. ಇಂತಹ ಪೂಜಾರ್ಹರು ಇರಬೇಕಾದ್ರೆ, ಇಂಥ ಪೂಜ್ಯನೀಯರು ಎದುರುಗಡೆ ನಿಂತಿರಬೇಕಾದ್ರೆ ನಾನು ಅವ್ರ ಜೊತೆ ಯುದ್ಧ ಮಾಡಲಾ? ಇದು ಸರಿನಾ ಅಂತ ಅರ್ಜುನ ಕೇಳ್ತಾನೆ. ಇದು ಎಲ್ಲರಿಗೂ ಬರುವಂತಹ ಪ್ರಶ್ನೆನೇ. ಏನು ಮಾಡಬೇಕು, ಈ ಥರ ಮಾಡಿದ್ರೆ ಸರಿನಾ ಅನ್ನೋ ಒಂದು ಪ್ರಶ್ನೆ ನಾನು ಹಿಂದೆನೇ ಹೇಳಿದ್ದೀನಿ. ಅದೇ ಅರ್ಜುನನಿಗೆ ಬರ್ತಾ ಹೋಗುತ್ತೆ. ಅದನ್ನೇ ಕೃಷ್ಣ ಇಲ್ಲಿ ಭಗವದ್ಗೀತೆಯಲ್ಲಿ ಒಂದು ಸಂಶಯವನ್ನು ನಿವಾರಣೆ ಮಾಡ್ತಾ ಹೋಗ್ತಾನೆ. ಸುಮಾರು ಎಲ್ಲರೂ ರಾಮಾನುಜಾಚಾರ್ಯರು, ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಘವೇಂದ್ರ ಸ್ವಾಮಿಗಳು ಎಲ್ಲರೂ ಗೀತೆಯ ಬಗ್ಗೆ ದೊಡ್ಡ ದೊಡ್ಡ ಭಾಷ್ಯವನ್ನೇ ಬರೆದುಬಿಟ್ಟಿದ್ದಾರೆ. ಅದು ಹೇಗಪ್ಪ ಅಂದರೆ, ಗೀತೆ ಅನ್ನೋದು ಒಂದು ದೊಡ್ಡ ಸಾಗರ ಇದ್ದಂಗೆ. ಭಗವದ್ಗೀತೆ ಅನ್ನೋದು ಅವರವರ ರೀತಿಯಲ್ಲಿ ಅವರವ್ರಿಗೆ ಅರ್ಥ ಆಗ್ತಾ ಹೋಗುತ್ತೆ. ಇದು ನಾನು ಮಾಡ್ತಾ ಇರೋ ಒಂದು ಸಣ್ಣ ಒಂದು ಕೆಲಸ, ಸಣ್ಣದು, ಅತಿ ಸಣ್ಣದ್ದು, ಸೂಕ್ಷ್ಮವಾದ ಕೆಲಸ ನಾನೊಂದು ಸಣ್ಣದಾಗಿ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂದರೆ, ಯಾವುದೋ ಒಂದು ಶ್ಲೋಕವನ್ನು ಭಗವದ್ಗೀತೆಯಲ್ಲಿ ತಿಳ್ಕೊಂಡ್ರೇ ಸಾಕು, ನಮ್ಮ ಒಂದು ಡಿಪ್ರೆಷನ್ಸ್ ಏನಿರುತ್ತೆ, ಇದೊಂಥರ ಡಿಪ್ರೆಷನ್ ಮೆಡಿಸನ್ ಇದ್ದಂಗೆ. ನೀವೆಲ್ಲಿಗೂ ಹೋಗಬೇಕಾಗಿಲ್ಲ, ಯಾವುದೇ ಮನೋರೋಗಕ್ಕೂ ಏನೂ ಬೇಕಾಗಿಲ್ಲ. ಏನೋ ಒಂದು ನಿಮಗೆ ಸಮಸ್ಯೆ ಬಂದರೆ ಗೀತೆನೇ ಪರಿಹಾರ. ಅದನ್ನು ಸುಮಾರು ದೊಡ್ಡವ್ರು ಹೇಳಿದ್ದಾರೆ, ಸುಮಾರು ವ್ಯಾಖ್ಯಾನಗಳನ್ನು ಕೊಟ್ಟುಬಿಟ್ಟಿದ್ದಾರೆ. 108 ಭಗವದ್ಗೀತೆಗೆ 108 ಲಕ್ಷಾಂತರ ಜನ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ಹಾಗಿರಬೇಕಾದ್ರೆ ಅರ್ಜುನನ್ನ ನಿಮಿತ್ತ ಮಾತ್ರವಾಗಿ ಇಟ್ಕೊಂಡು ಭಗವಂತ ನಮ್ಮೆಲ್ಲರಿಗೂ ಕೊಡ್ತಾ ಇರುವಂತಹ ಒಂದು ಉಪದೇಶ, ಸಂದೇಶ ಮತ್ತು ಒಂದು ಔಷಧ ಅಂತ ಹೇಳ್ಬೋದು. ನಮ್ಮ ಚಿತ್ತ ವೈಫಲ್ಯಕ್ಕೆ ಒಂದು ದೊಡ್ಡ ಔಷಧ ಅಂತ ಹೇಳ್ಬೋದು. ಇದನ್ನು ಹೇಳಿ ಇಲ್ಲಿಗೆ ಮುಗಿಸೋಣ. ನಾಳೆ ಮುಂದಿನ 2 ಶ್ಲೋಕಗಳನ್ನು ನೋಡ್ತಾ ಹೋಗೋಣ. ಎಲ್ಲರಿಗೂ ನಮಸ್ಕಾರ.